ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮೋಗ್ನ ಆ್ಯಂಡ್ ಮೀ ನಾನು ಅಶ್ವಿನಿ ಹೇಮಂತ್. ಇದು ಸಂಡೇ ವ್ಲಾಗ್. ಬೆಳಗ್ಗೆನೆ ತಿಂಡಿನೂ ತಿಂದೇನೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಅಂದ್ಬಿಟ್ಟು ಹೋಗಿದ್ವಿ. ಒಂದು ತೋಟದ ಮನೆಯಲ್ಲಿ ನನ್ನ ಫ್ರೆಂಡ್ ಮನೆದು ಗೃಹ ಪ್ರವೇಶ ಆಯಿತು. ಅದನ್ನ ಮುಗಿಸ್ಕೊಂಡು ಅಂದ್ರೆ ಹೋಗ್ತಾನೆ ಹೇಳ್ಕೊಂಡು ಹೋಗಿದ್ಲು, ಬರ್ತಾ ನಾವು ಪ್ಲಾನೆಟ್ ಅರ್ತ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಹಾಗೆ ಬರ್ತಾ ಪ್ಲಾನೆಟ್ ಅರ್ತ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಂತೂ ನಂಗಂತೂ ತುಂಬಾನೇ ಖುಷಿ ಆಯ್ತು. ಅಂದ್ರೆ ಚಿಕ್ಕ ಮಕ್ಳಿದ್ರೆ ಚೆನ್ನಾಗಿ ಆಟ ಆಡ್ಕೋಬಹುದು. ಅಂದ್ರೆ ದೊಡ್ಡವ್ರಿಗೆ ಗೊತ್ತಿಲ್ಲ, ಚಿಕ್ಕ ಮಕ್ಳು ನನ್ನ ಮಗಳು ಅಷ್ಟು ಏಜ್ ಅವರೆಲ್ಲ ಇದ್ರೆ ನನ್ನ ಮಗನು ಓಕೆ ಅವನು ಎಂಜಾಯ್ ಮಾಡ್ದ. ಆ ಥರ ಎಲ್ಲ ಇದ್ರೆ ತುಂಬಾನೇ ಎಂಜಾಯ್ ಮಾಡ್ತಾರೆ. ಅಲ್ಲಂತೂ ನೋಡಿ ಈ ತರ ಸೀಶೆಲ್ಸ್ ಅಂದ್ರೆ ತುಂಬಾ ದೊಡ್ಡ ದೊಡ್ಡದು ಸೀಶೆಲ್ಸ್ ಅಂದ್ರೆ ಬೇರೆ ಬೇರೆ ಇದ್ರದ್ದೆಲ್ಲ ಇಟ್ಟಿದ್ರು ಡಿಸೈನು ಇದ್ರದ್ದೆಲ್ಲ. ಅದಾದ್ಮೇಲೆ ನೋಡಿ ಈ ತರ ಮಿನಿಯೇಚರ್ ಅಂದ್ರೆ ಮಿನಿ ಆರ್ಟ್ ಇತ್ತು. ಅದನ್ನು ಅಷ್ಟೇನೆ ತುಂಬಾ ಚೆನ್ನಾಗಿತ್ತು. ಚಿಕ್ಕ ಚಿಕ್ಕ ಅಂದ್ರೆ ಪೆನ್ಸಿಲ್ ಅಲ್ಲಿ ಚಿಕ್ಕ ಚಿಕ್ಕ ಆರ್ಟ್ಗಳು ಮಾಡಿರ್ತಾರಲ್ಲ ಹಕ್ಕಿನಲ್ಲಿ, ಆ ತರದೆಲ್ಲ ತುಂಬಾನೇ ಚೆನ್ನಾಗಿತ್ತು. ಅದನ್ನೆಲ್ಲ ನನ್ನ ಮಗಳಂತೂ ಫುಲ್ ಎಲ್ಲಾನು ನೋಡ್ತಾ ಇದ್ಲು, ಎಂಜಾಯ್ ಮಾಡ್ತಾ ಇದ್ಲು. ಅಂದ್ರೆ ಅಕ್ಕಿನಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಅದು ಪೆನ್ಸಿಲ್ದು ನಿಬ್ ಬರುತ್ತಲ್ಲ ಅದ್ರೆಲ್ಲ ಆರ್ಟ್ ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾನೇ ಚೆನ್ನಾಗಿತ್ತು ಅದೆಲ್ಲ. ನೋಡಿ ಇದ್ರಲ್ಲಿ ಮೊಲ ಮಾಡಿದ್ರು ಚಾಕಲ್ಲಿ, ತುಂಬಾನೇ ಚೆನ್ನಾಗಿತ್ತು ಅದೆಲ್ಲ. ಅಂದ್ರೆ ಇದೆಲ್ಲ ಚಾಕ್ ಪೀಸ್ ಅಲ್ಲಿ ಮತ್ತೆ ಇದ್ರಲ್ಲೆಲ್ಲ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ಪೆನ್ಸಿಲ್ ಅಲ್ಲೂ ಅಷ್ಟೇನೆ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಅದನ್ನೆಲ್ಲ. ಆಮೇಲೆ ಫಿಶಸ್ ಅಷ್ಟೇನೆ ಅಕ್ವೇರಿಯಂ ಎಲ್ಲ ದೊಡ್ಡ ದೊಡ್ಡ ಅಕ್ವೇರಿಯಂ ಅಲ್ಲಿ ಅಂದ್ರೆ ನಾವು ನೋಡೇ ಇರ್ಲಿಲ್ಲ ಅಂತ ಫಿಶಸ್ ಎಲ್ಲ ಇಟ್ಟಿದ್ರು ಅಲ್ಲಿ, ತುಂಬಾನೇ ಚೆನ್ನಾಗಿತ್ತು ಫಿಶಸ್ ಎಲ್ಲ. ಇದು ಪ್ಲಾನೆಟ್ ಅರ್ತ್ ಅಂದ್ಬಿಟ್ಟು ಇನ್ಫೋಸಿಸ್ ಇಂದ ಸ್ವಲ್ಪ ಮುಂದೆಗೆ ಬರುತ್ತೆ. ಅಲ್ಲಂತೂ ತುಂಬಾ ಚೆನ್ನಾಗಿದೆ ಅಕ್ವೇರಿಯಂ ಆಗ್ಲಿ, ಅವ್ರ ಮೇಂಟೆನೆನ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಎಷ್ಟೊಂದು ಫಿಶಸ್ ನಾವು ನೋಡೇ ಇರ್ಲಿಲ್ಲ ಅಂತ ಫಿಶಸ್ ಎಲ್ಲ ಇತ್ತು, ತುಂಬಾನೇ ಚೆನ್ನಾಗಿತ್ತು. ನನ್ನ ಮಗಳಂತೂ ತುಂಬಾ ದಿನದಿಂದ ಹೇಳ್ತಾ ಇದ್ಲು ಹೋಗ್ಬೇಕು ಹೋಗ್ಬೇಕು ಅಂತ, ಫೈನಲಿ ಹೋದಂಗ ಅನ್ಸ್ತು. ತುಂಬಾ ಎಂಜಾಯ್ ಮಾಡಿದ್ಲು ಅವಳಂತೂ. ಕೆಲವೊಂದು ಫಿಶ್ಗಳಂತೂ ನಾವು ನೋಡೇ ಇರ್ಲಿಲ್ಲ ಅನ್ಸುತ್ತೆ, ಆ ತರದ ಫಿಶ್ ಎಲ್ಲ ಇಟ್ಟಿದ್ರು, ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಮೇಂಟೆನೆನ್ಸ್ ಅಷ್ಟೇನೆ ಅಕ್ವೇರಿಯಮ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಅಂದ್ರೆ ಫ್ರೆಶ್ ವಾಟರ್ ಫಿಶಸ್ ಏನಿರುತ್ತೆ ಅದು ಇತ್ತು, ಮತ್ತೆ ಮರೈನ್ ವಾಟರ್ ಫಿಶಸ್ ಎಲ್ಲ ಇತ್ತು. ನೋಡಿ ಇದು ಅಷ್ಟೇನೆ ನಾವು ಅಕ್ವೇರಿಯಂ ಅಲ್ಲೆಲ್ಲ ಇರ್ತೀವಲ್ಲ ಅದೇ ಫಿಶ್, ತುಂಬಾನೇ ಚೆನ್ನಾಗಿತ್ತು ಅಕ್ವೇರಿಯಂ ಫಿಶಸ್ ಎಲ್ಲ. ಅದರಂತೂ ಕೆಲವೊಂದು ಫಿಶ್ಗಳನ್ನ ನಾನು ನೋಡೇ ಇರ್ಲಿಲ್ಲ, ಇದೇ ಫಸ್ಟ್ ಟೈಮ್. ಇದು ನೋಡಿ ಇದು ಸ್ಟ್ಯಾಚು ತರ ಇತ್ತು, ಒಂದು ಸ್ವಲ್ಪನೂ ಅಲ್ಲಾಡ್ತಾ ಇರ್ಲಿಲ್ಲ, ಆ ತರ ಇತ್ತು. ಈ ಫಿಶ್ ಅಷ್ಟೇ ನೋಡಿದ ತಕ್ಷಣನೇ ಭಯ ಆಗೋಯ್ತು, ಒಳ್ಳೆ ಸ್ನೇಕ್ ತರ ಕಾಣಿಸ್ತಾ ಇತ್ತು. ಎಲ್ಲದನ್ನು ನೋಡ್ಕೊಂಡ್ ಬಂದ್ವಿ. ನೋಡಿ ಇದು ಲಿಯೋಪಾರ್ಡ್ ಅಂದ್ಬಿಟ್ಟು, ನೋಡಿ ಅದೇ ತರ ಇದೆ, ಅದ್ರ ಸ್ಕಿನ್ನು ಅಷ್ಟೇನೆ ಆ ತರ ಇತ್ತು. ನೆಕ್ಸ್ಟ್ ಅಂತೂ ಒಂದ್ ಫಿಶು, ಇದು ನೋಡಿ ಇದು ಅಷ್ಟೇನೆ, ಇದನ್ನು ನೋಡಿರ್ಲಿಲ್ಲ, ಒಂಥರ ಡಿಫ್ರೆಂಟ್ ಆಗಿತ್ತು ಫಿಶ್ಗಳಂತೂ. ಇದು ನೋಡಿ ಸ್ನೇಕ್ ಫಿಶು, ಸೇಮ್ ಸ್ನೇಕ್ ತರನೇ ಎಷ್ಟು ಉದ್ದ ಇತ್ತು ಫಿಶ್ ಅಂತಂದ್ರೆ ನೋಡಿ ಈ ಎಂಡಿಂದ ಈ ಟೇಲ್ ಈ ಕಡೆ ಸೈಡ್ಗೆ ಬಂದಿದೆ, ಅಲ್ಲಿ ತನಕನೂ ಅಷ್ಟು ಉದ್ದ ಇತ್ತು ಇದು ಫಿಶು. ನೋಡಿ ಈ ಟೇಲ್ ಇಲ್ಲಿ ತನಕ ಇದೆಯಲ್ಲ ಇಷ್ಟುದ್ದ ಫಿಶ್ ಇತ್ತು. ಇದನ್ನು ಒಂದ್ಸಲನೂ ನೋಡಿರ್ಲಿಲ್ಲ. ಮತ್ತೆ ಇದು ಟಿವಿಲೆಲ್ಲ ನೋಡಿದ್ವಿ, ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ನೋಡಿದ್ದು. ಇವಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು, ಫುಲ್ ಅದ್ ಹತ್ರ ಎಲ್ಲ ಮುಟ್ತಾ ಇದ್ದಾಳೆ, ಅದು ಮೂನೆ ಆಗ್ತಾ ಇರ್ಲಿಲ್ಲ, ಅದನ್ನ ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ಕೊಂಡು ನೋಡ್ಕೊಂಡು ಇದ್ ಮಾಡ್ತಾ ಇದ್ಲು. ತುಂಬಾನೇ ಖುಷಿ ಪಟ್ರು ಮಕ್ಳಂತೂ. ಆಮೇಲೆ ಇದೆಲ್ಲ ಫಿಶ್ ಎಲ್ಲ ಅಕ್ವೇರಿಯಂ ಎಲ್ಲ ಏನ್ ಪಾರ್ಟ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ರೆ ಫುಲ್ ನಮ್ಗೆ ಒಂದು ಮಿನಿ ಝೂ ನೋಡ್ದಂಗ ಆಯ್ತು. ಅಂದ್ರೆ ಫುಲ್ ಹಿಂಗಿತ್ತಂದ್ರೆ ಇದೆಲ್ಲ ಲವ್ ಬರ್ಡ್ಸ್ ಇತ್ತು, ಆಫ್ರಿಕನ್ ಲವ್ ಬರ್ಡ್ಸ್, ಮಾಮೂಲಿ ಇಂಡಿಯನ್ ಲವ್ ಬರ್ಡ್ಸ್ ಇತ್ತು ಎಲ್ಲ. ಒಂದು ಕೇಜ್ ಫುಲ್ ಬರೀ ಬರ್ಡ್ಸ್ ಗಳೇ ಇದ್ದಿದ್ದು, ಹೊರಗಡೆ ಬಂದ್ರೆ ಕಿಚಪಿಚ ಅಂತ ಇತ್ತು. ಆಮೇಲೆ ಪ್ಲೇ ಗ್ರೌಂಡ್ ಅಷ್ಟೇನೆ ತುಂಬಾ ದೊಡ್ಡದಾಗಿದೆ. ಆಮೇಲೆ ನೋಡಿ ಮೊಲಗಳಿತ್ತು, ಆಮೇಲೆ ಗಿನಿ ಪಿಗ್ಸ್ ಇತ್ತು, ಎಷ್ಟೊಂದಿತ್ತು ಅಂತಂದ್ರೆ ಚಿಕ್ಕ ಚಿಕ್ಕ ಅನಿಮಲ್ಸ್ ಎಲ್ಲ ಇತ್ತು ಅದ್ರಲ್ಲಂತೂ. ನಾವ್ ಹೇಳ್ಬೇಕು ಅಂತಂದ್ರೆ ಒಂದು ಮಿನಿ ಝೂ ನೋಡ್ದಂಗ ಆಯ್ತು. ಮತ್ತೆ ಇನ್ನೊಂದೇನಂದ್ರೆ ಎಕ್ಸ್ಟ್ರಾ ನಾವು ಪೇ ಮಾಡಿದ್ರೆ ಈ ರ್ಯಾಬಿಟ್ ಇದೆಯಲ್ಲ, ರ್ಯಾಬಿಟ್, ಇಗ್ವಾನ ಮತ್ತೆ ಬರ್ಡ್ಸ್, ಮತ್ತೆ ಇನ್ನೊಂದು 2 ತರ ಸ್ನೇಕ್ ಇತ್ತು, ಒಂದು ಚಿಕ್ಕದು ಮತ್ತೆ ಒಂದು ದೊಡ್ಡ ಸ್ನೇಕ್ ಇತ್ತು. ಅದ್ರಲ್ಲೂ ನೋಡಿ ಬರ್ಡ್ ತುಂಬಾ ಗಲಾಟೆ ಮಾಡ್ತಾ ಇತ್ತು ನಾವು ಹೋದಾಗ ಡ್ಯಾನ್ಸ್ ಮಾಡ್ಕೊಂಡು. ಈ ಬರ್ಡ್ ಜೊತೆ ಎಲ್ಲ ನಾವು ಫೋಟೋ ತೆಗಿಸ್ಕೋಬಹುದು. ಇದನ್ನೆಲ್ಲ ನಮ್ದು ಶೋಲ್ಡರ್ ಮೇಲೆಲ್ಲ ಇಟ್ಬಿಟ್ಟು ಕೈ ಮೇಲೆಲ್ಲ ಕೊಟ್ಬಿಟ್ಟು ಫೋಟೋ ತೆಗಿತಾರೆ, ಅಂದ್ರೆ ತೆಗಿಸ್ಕೋಬಹುದು ನಾವು ಫೋಟೋಸ್ನ. ಬಟ್ ಇದಕ್ಕೆಲ್ಲ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗಿತ್ತು. ಈ ಬರ್ಡ್ ಅಂತೂ ಈ ಪ್ಯಾರಾಕಿಟ್ ಅನ್ಸುತ್ತೆ, ಎಷ್ಟು ಕಿರ್ಚ್ತಾ ಇತ್ತು ಅಂದ್ರೆ ಫುಲ್ ಡ್ಯಾನ್ಸ್ ಮಾಡ್ಕೊಂಡು ನಿಂತ್ಕೊಂಡಿತ್ತು ಆಯ್ತಾ, ಅಷ್ಟು ಕಿರ್ಚಾಡ್ತಾ ಇತ್ತು ಇದಂತೂ. ಫುಲ್ ಹ್ಯಾಪಿ ಆಗಿತ್ತು ಅನ್ಸುತ್ತೆ. ನೆಕ್ಸ್ಟ್ ನನ್ ಮಗ ಏನ್ ಮಾಡ್ದ, ಫೋಟೋಸ್ ತೆಗಿಸ್ಕೊಂತೀನಿ ಇದ್ರ ಜೊತೆ ಅಂತ ಸರಿ ಅನ್ಬಿಟ್ಟು ಇಗ್ವಾನ ಅದು ಒಂದ್ ರೇಟು, ಮತ್ತೆ ಇನ್ನೊಂದು ಸ್ನೇಕ್ ಆಯ್ತಲ್ಲ ಅನಕೊಂಡ ಮೇ ಬಿ ಅನ್ಸುತ್ತೆ, ಅದ್ರ ಜೊತೆ ಎಲ್ಲ ಫೋಟೋ ತೆಗಿಸ್ಕೊಂಡ ಇವನು. ಅದು ಅಷ್ಟೇನೆ ಇಗ್ವಾನ ಅಂತೂ ಒಂದು ಚೂರು ಅಳ್ಳಾಡ್ಲಿಲ್ಲ ಆಯ್ತಾ, ಸುಮ್ನೆ ಇತ್ತಾಯ್ತಾ, ಅವ್ರು ಹೆಂಗೆ ಇಟ್ಬಿಟ್ಟು ಹೋಗಿದ್ರು ಅದೇ ತರ ಕುತ್ಕೊಂಡಿತ್ತು ಅದು. ಸೊ ನನ್ಗೆ ಅಂದ್ರೆ ಸುಮ್ನೆ ಫೋಟೋ ತೆಗಿಸ್ಕೊಳ್ಳೋಣ ಅಂತ ಮುಟ್ಟಕ್ಕೆಲ್ಲ ಭಯ, ನನ್ಗೆ ಆಗಲ್ಲ. ಯಾಕಂದ್ರೆ ಡಿಗ್ರಿ ಮಾಡುವಾಗ್ಲೇನೆ ಆ ಫ್ರಾಗ್ ಡಿಸೆಕ್ಷನ್ ಅದು ಇದು ಮಾಡುವಾಗ್ಲೇನೆ ಭಯ ಆಗ್ತಾ ಇತ್ತು ಅಷ್ಟೊಂದು.
ಸೊ ಜಸ್ಟ್ ನಾನು ನಿಂತ್ಕೊಂತೀನಿ ಅಷ್ಟೇ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದೆ. ನನ್ನ ಮಗಳನ್ನ ಕರೆದ್ರೆ ಎದ್ರುಕೊಂಡು ಬರಲಿಲ್ಲ ಅವಳು. ಸೊ ಜಸ್ಟ್ ಫೋಟೋ ತೆಗೆಸ್ಕೊಂಡ್ವಿ ಅಷ್ಟೇನೆ. ನೆಕ್ಸ್ಟ್ ಇದು ಸ್ನೇಕ್ ಜೊತೆ. ಇದಂತೂ ನೋಡಕ್ ಹಿಂಗಿತ್ತ, ಎಷ್ಟು ಭಾರ ಇತ್ತಂತೆ ಗೊತ್ತಾ. ಸರಿ ಅದನ್ನ ಏನ್ ಮಾಡಿದ್ರು, ಅವನಿಗೆ ಹಾಕ್ಬಿಟ್ಟು ಅದನ್ನ ಮುಖನ ಒಂದ್ ಕಡೆ ಇದ್ ಮಾಡ್ಬಿಟ್ಟು ನಿಂತ್ಕೊಂಡ್ರು ಆಯ್ತಾ. ನಾನು ಜಸ್ಟ್ ಒಂದ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಸುಮ್ನೆ ಇತ್ತು ಸ್ನೇಕ್ ಆಯ್ತಾ. ನಾನು ತಕ್ಷಣ ನನ್ ಕಡೆಗೆ ಮೂವ್ ಆಗಕ್ ಸ್ಟಾರ್ಟ್ ಆಯ್ತು. ನೋಡಿ ಸುಮ್ನೆ ಇದೆ ಅಲ್ವಾ, ಇವಾಗ ನಾನ್ ಬಂದೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅಂತ, ಇವಾಗ ನನ್ ಕಡೆಗೆ ಮೂವ್ ಆಗಕ್ ಸ್ಟಾರ್ಟ್ ಆಯ್ತದು. ಅವ್ರು ಎಷ್ಟೇ ಈ ಕಡೆ ತಿರುಗಿಸಿದ್ರು ಅಷ್ಟೇನೆ, ಅದು ಮಾತ್ರ ನನ್ ಕಡೆಗೆ ಮೂವ್ ಆಗ್ತಾ ಇತ್ತು. ಫುಲ್ ಭಯ ಆಗೋಯ್ತು. ಬೇಡ, ಇವ್ರು ನಮ್ಮನೆಯವ್ರು ಅಷ್ಟೇ, ಬೇಗ ಒಂದ್ ಫೋಟೋ ತೆಗ್ದ್ಬಿಟ್ಟು ನಾನು ಹೊರ್ಟೋಗ್ತೀನಿ ಆ ಕಡೆಗೆ ಅಂತಂದ್ರು ಅಷ್ಟೇನೆ. ನಿಂತ್ಕೊ ಏನಾಗಲ್ಲ ಅಂತ ಅನ್ಕೊಂಡು. ಆ ಸ್ನೇಕ್ ಅಂತೂ ಬಿಡ್ತಾನೆ ಇರ್ಲಿಲ್ಲ, ನನ್ ಕಡೆಗೆ ಬರ್ತಾ ಇತ್ತು. ಕೊನೆಗೆ ಅವನನ್ನ ಈ ಕಡೆ ತಿರ್ಗಿಸ್ಬಿಟ್ಟು ನಿಲ್ಸ್ಬಿಟ್ವಾ. ಮತ್ತೆ ಅದ್ ನೋಡಿ ಇವಾಗ ಅವ್ನ್ ಮೇಲ್ಗಡೆಯಿಂದ ಮತ್ತೆ ಅವ್ನ್ ಕವರ್ ಮಾಡ್ಕೊಂಡು ಈ ಕಡೆಗೆ ಬರಕ್ ಸ್ಟಾರ್ಟ್ ಆಯ್ತು. ಇದು ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ನಾನು, ನೀನೇನಾದ್ರು ಮಾಡ್ಕೊ ಅಂದ್ಬಿಟ್ಟು ನಾನು ಹೊರ್ಟೋಗ್ಬಿಟ್ಟೆ ಆ ಕಡೆಗೆ. ಏನೇ ಆಗ್ಲಿ ಸ್ನೇಕ್ಸ್ ಎಲ್ಲ ಅಂದ್ರೆ ಭಯ ಅಲ್ವಾ. ಸರಿ ಅವನ್ನೆಲ್ಲ ಫೋಟೋ ತೆಗೆಸ್ಕೊಂಡ್ ಆದ್ಮೇಲೆ ಇವರಿಬ್ರು ಮತ್ತೆ ಪ್ಲೇ ಗ್ರೌಂಡ್ ಅಲ್ಲಿ ಬಂದು ಆಟ ಆಡಿದ್ರು ಒಂದ್ ಸ್ವಲ್ಪ ಹೊತ್ತು. ಅಲ್ಲಿ ಅಂದ್ರೆ ಪ್ಲೇ ಗ್ರೌಂಡ್ ಚೆನ್ನಾಗಿದೆ, ಆದ್ರೆ ಚಿಕ್ಕ ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆಟ ಆಡ್ಕೊಂಡು ಒನ್ ಡೇ ಔಟಿಂಗ್ ತರ ಮಾಡ್ಕೊಂಡ್ ಬರ್ಬೋದು. ನೋಡಿ ಇಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು, ನಮ್ಮನೆಯವರು ಅಷ್ಟೇನೆ ಹೊರಗಡೆ ಬಂದ್ರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟ ಪಡ್ತಾರೆ, ಆಟ ಆಡಿಸ್ಕೊಂಡಿರ್ತಾರೆ. ನಾನು ಆರಾಮಾಗಿರ್ಬೋದು, ಅವತ್ತೆಲ್ಲ ನನಗ್ ಫ್ರೀ, ಆರಾಮಾಗಿ ಅವಳ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತಾರೆ ಅವರು. ಇವಳು ಅಷ್ಟೇನೆ, ಅವ್ರ ಅಪ್ಪ ಜೊತೆಲಿ ಇದ್ಬಿಟ್ರೆ ನನ್ನ ಹತ್ರಕ್ ಬರೋದೇ ಇಲ್ಲ, ಅವ್ರ ಜೊತೆನೆ ಟೈಮ್ ಸ್ಪೆಂಡ್ ಮಾಡಕ್ ಇಷ್ಟ ಪಡ್ತಾಳೆ ಅವಳು ಅಷ್ಟೇನೆ. ಸೊ ಇಲ್ಲೆಲ್ಲ ಆಟ ಆಡ್ಕೊಂಡು ಮತ್ತೆ ಇನ್ನೊಂದ್ ಸ್ವಲ್ಪ ಆ ಕಡೆ ಎಲ್ಲ ಹಸುಗಳೆಲ್ಲ ಇತ್ತು, ಚಿಕ್ಕ ಚಿಕ್ಕ ಹಸುಗಳು, ಪುಟ್ಟಾಣಿದು, ಎಷ್ಟು ಚೆನ್ನಾಗಿದ್ದು ಗೊತ್ತಾ, ಕ್ಯೂಟ್ ಆಗಿ. ನೋಡಿ ನಮ್ದು ಎಷ್ಟು ತನಕ ಬರ್ತಾ ಇದೆ ಹೈಟ್ ಅಂತ, ಇಷ್ಟ ಹೈಟ್ ಇತ್ತು. ಅದೆಲ್ಲ ನೋಡ್ಕೊಂಡು ಒಂದ್ ಸ್ವಲ್ಪ ಬರ್ಡ್ಸ್ ಎಲ್ಲ ಇತ್ತು, ಅಂದ್ರೆ ಸ್ವಾನ್ಸ್ ಮತ್ತೆ ಡಕ್ ಎಲ್ಲ ಇತ್ತು, ಆಮೇಲೆ ಆಸ್ಟ್ರಿಚ್ ಎಲ್ಲ ಇತ್ತು. ಅದನ್ನೆಲ್ಲ ತೋರಿಸ್ಕೊಂಡು ನೋಡಿ, ಗಿನಿ ಪಿಕ್ಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇದೆಲ್ಲ. ಅದನ್ನೆಲ್ಲ ತೋರ್ಸ್ಕೊಂಡು ನೋಡಿ, ಆಸ್ಟ್ರಿಚ್ ಅಷ್ಟೇ ಎಷ್ಟು ದೊಡ್ಡ ದೊಡ್ಡದಿತ್ತು ಅಂತಂದ್ರೆ ಅದು ಹತ್ತತ್ರನೇ ಬರ್ತಾ ಇತ್ತು ಓಡ್ಕೊಂಡು. ಅದನ್ನೆಲ್ಲ ಹತ್ರದಿಂದ ನೋಡ್ದಂಗ ಅನ್ಸ್ತು. ಅದನ್ನೆಲ್ಲ ನೋಡ್ಕೊಂಡು ಹಂಗೆ ಬರ್ತಾ ಅವ್ರ ತೋಟದಿಂದನೇ ಮಾವಿನಕಾಯಿ, ಫ್ರೆಶ್ ಆಗಿ ಮಾವಿನಕಾಯಿ ಬಿಟ್ಟಿತ್ತು. ಅದನ್ನೊಂದಷ್ಟು ಕಿತ್ಕೊಂಡು ಮನೆಗೆ ಬಂದ್ವಿ. ಬಂದಾದ್ಮೇಲೆ ಅದ್ರದ್ದು ಉಪ್ಪಿನಕಾಯಿ ಮಾಡೋದೊಂದು ರೆಸಿಪಿ, ಅಂದ್ರೆ ಇಟ್ರೆ ಅದು ಹಣ್ಣಾಗ್ಬಿಡತ್ತಲ್ವಾ, ಹಂಗಾಗಿ ಉಪ್ಪಿನಕಾಯಿ ಮಾಡೋ ರೆಸಿಪಿ ಮಾಡ್ಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ ಫುಲ್ ಫ್ರೆಶ್ ಇತ್ತು ಮಾವಿನಕಾಯಿ, ಇದ್ರಲ್ಲಿ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು. ಅಂದ್ರೆ ಫುಲ್ ಫ್ರೆಶ್ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರೆ ನೋಡಿ, ಇವಾಗ ಕಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಇದನ್ನ ಈ ತರ ಕಟ್ ಮಾಡಿದ್ರೆ ಈ ತರ ಗ್ರೀನಿಶ್ ವೈಟ್ ಇರ್ಬೇಕು. ಈ ತರ ಇದ್ದಾಗ ಮಾತ್ರ ಮಾವಿನಕಾಯಿ ಹಾಕಿದ್ರೆ ತುಂಬಾ ದಿನ ಬಾಳ್ಕೆ ಬರುತ್ತೆ, ಇಲ್ಲ ಅಂದ್ರೆ ಬೇಗ ಹಾಳಾಗ್ಬಿಡುತ್ತೆ. ಓಕೆನಾ. ನಾನೇನ್ ಮಾಡ್ತೀನಿ, ಒಳಗಡೆ ಇದನ್ನ ಏನು ಓಟೆ ಇರುತ್ತಲ್ಲ ಅದನ್ನ ತೆಗ್ದ್ಬಿಟ್ಟು, ಈ ಓಟೆ ಒಳಗಡೆ ಸಿಪ್ಪೆ ಏನಿರುತ್ತೆ ಅಲ್ವಾ ಅದನ್ನ ತೆಗ್ದ್ಬಿಡ್ತೀನಿ. ಅಂದ್ರೆ ಈ ಕಟ್ ಮಾಡಕ್ ಈಸಿ ಆಗುತ್ತೆ ಅಂತ ಕೆಲವ್ರು ಇದನ್ನು ಹಾಕ್ತಾರೆ, ಹಾಕ್ಬೋದು. ಬಟ್ ಇದನ್ನ ನಾನು ತೆಗ್ದ್ಬಿಡ್ತೀನಿ, ಈಸಿ ಆಗುತ್ತೆ ಕಟ್ ಮಾಡೋದಕ್ಕೆ ಅಂತ ಅಷ್ಟೇನೆ. ಓಕೆನಾ. ಇದನ್ನ ಈ ತರ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಬಿಡ್ತೀನಿ. ಕಟ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಒಂದ್ ತಟ್ಟೆಗೆ ಹಾಕ್ಬಿಟ್ಟು ಹಾರಕ್ ಇಟ್ಬಿಡ್ತೀನಿ. ಒಂದ್ ಸ್ವಲ್ಪ ಫ್ಯಾನ್ ಕೆಳಗಡೆ 1 hour 2 hours ಹಾರೋದಕ್ಕೆ ಬಿಟ್ಬಿಡ್ತೀನಿ. ಅಂದ್ರೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋ ತನಕ ಹಾರಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇವಾಗ ಇದು ಎಷ್ಟಿದೆ ಅಂದ್ಬಿಟ್ಟು ಮೆಷರ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾವು ಯಾವ ಕಪ್ಪಲ್ಲಿ ಮೆಷರ್ ಮಾಡ್ಕೊಂತೀವಿ ಮಾವಿನಕಾಯಿನ, ಅದೇ ಕಪ್ಪಲ್ಲಿ ಇಂಗ್ರೀಡಿಯೆಂಟ್ಸ್ನ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನನಗೆ 9 ಕಪ್ ಬಂತು ಇದು ಮಾವಿನಕಾಯಿ ಹೋಳುಗಳು. ಸೊ ಇದಕ್ಕೆ ನಾನು 6 ಕಪ್ ಅಳತೆಗೆ ಹೇಳಿರ್ತೀನಿ. ನಾನಿಲ್ಲಿ 6 ಕಪ್ ಮ್ಯಾಂಗೋ ತಗೊಂಡಿದ್ದೀನಿ. ಓಕೆನಾ. ಈ ಕಪ್ಪಲ್ಲಿ 6 ಕಪ್ ಮ್ಯಾಂಗೋಗೆ 1/4 ಕಪ್ ಸಾಲ್ಟ್ ತಗೋಬೇಕು, 1 ಕಪ್ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನು ಮೆಂತ್ಯ ತಗೋಬೇಕು ಆಯ್ತಾ. 3 ಟೇಬಲ್ ಸ್ಪೂನ್ ಜೀರಿಗೆ, ಮತ್ತೆ 1 ಟೀ ಸ್ಪೂನ್ ಆಗೋಷ್ಟು ಹಿಂಗು, ಮತ್ತೆ ಸಾಸಿವೆ ಬಂದ್ಬಿಟ್ಟು ಒಂದು 6 ಟೇಬಲ್ ಸ್ಪೂನ್, 6ರಿಂದ 8 ತಗೋಬಹುದು ನೀವು. ಅಂದ್ರೆ ಒಂದ್ ಸ್ವಲ್ಪ ಗ್ರೇವಿ ತರ ಜಾಸ್ತಿ ಬೇಕು ಅಂದ್ರೆ ಒಂದ್ 8 ಟೇಬಲ್ ಸ್ಪೂನ್ ಹಾಕೋಬಹುದು. ಮತ್ತೆ ಎಣ್ಣೆ ಬಂದ್ಬಿಟ್ಟು 1 ಕಪ್ ಆಗೋಷ್ಟು ತಗೋಬೇಕಾಗುತ್ತೆ. ಇವಾಗ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಹುರ್ಕೋಬೇಕು. ಇವಾಗ ಫಸ್ಟ್ ಎಣ್ಣೆನ ಬಿಸಿ ಮಾಡಕ್ ಇಟ್ಕೊಬಿಟ್ಟಿದೀನಿ. ನೆಕ್ಸ್ಟ್ ಇವಾಗ ಮೆಂತ್ಯ ಹಾಕೊಂಡಿದೀನಿ. ಮೆಂತ್ಯ ಏನ್ ಗೊತ್ತಾ, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇಷ್ಟು ಹುರಿದ್ರೆ ಸಾಕು, ಚಟಪಟ ಆಗೋ ತನಕ ಹುರಿಯೋದ್ ಬೇಡ. ನೆಕ್ಸ್ಟ್ ಇದು ಹುರ್ಕೊಂಡ್ ಇರುವಾಗ್ಲೇನೆ ನಾವು ಈ ತರ ಕಲರ್ ಚೇಂಜ್ ಆದ್ಮೇಲೆ ಜೀರಿಗೆ ಹಾಕೊಂಡ್ಬಿಡೋಣ. ಜೀರಿಗೆನೂ ಅಷ್ಟೇ ಒಂದು ಆರೋಮ ಬರೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಅಂದ್ರೆ ಜೀರಿಗೆ ಹುರಿದಾಗ ಸ್ವಲ್ಪ ಘಮ ಘಮ ಆಗುತ್ತಲ್ಲ, ಅಷ್ಟು ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಇದ್ರ ಜೊತೆಗೇನೆ ಸಾಸಿವೆ ಹಾಕೋಬೇಕು. ಇವಾಗ ನೋಡಿ ಇಷ್ಟು ಹುರಿದ್ರೆ ಸಾಕಾಗತ್ತೆ. ಇವಾಗ ಇದಿಷ್ಟ ಆದ್ಮೇಲೆ ನಾವು ಸಾಸಿವೆ ಹಾಕೋಬೇಕು. ಸಾಸಿವೆ ಸ್ವಲ್ಪ ಚಿಟಪಟ ಆಗೋ ತನಕ ಹುರ್ಕೋಬೇಕು, ಇಲ್ಲಾಂದ್ರೆ ಕಹಿ ಬಂದ್ಬಿಡತ್ತೆ. ಸಾಸಿವೆ ಸ್ವಲ್ಪ ಪಟಪಟ ಅಂತ ಸಿಡಿಬೇಕು, ಅಲ್ಲಿ ತನಕ ಹುರ್ಕೋಬೇಕು ಇದನ್ನ. ಇವಾಗ ಸಾಸಿವೆ ಸಿಡಿಯಕ್ ಸ್ಟಾರ್ಟ್ ಆಯ್ತು.
ಇವಾಗ ಇದನ್ನ ಅಂದ್ರೆ ಬಾಣ್ಲಿಯಿಂದ ನಾನು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂತಾ ಇದ್ದೀನಿ. ಅಂದ್ರೆ ಬಾಣ್ಲಿಲೇ ಇದ್ರೆ ಮತ್ತೆ ಸೀದೋಗ್ಬಿಡತ್ತೆ ಅಂತ. ಇದು ಸ್ವಲ್ಪ ಆರ ತನಕ ಮತ್ತೆ ಎಣ್ಣೆನು ಹಾರ್ಬೇಕಲ್ವಾ ಅಲ್ಲಿ ತನಕ ಸ್ವಲ್ಪ ಬಿಟ್ಬಿಡೋಣ. ನೆಕ್ಸ್ಟ್ ಇವಾಗ ಈ ಡ್ರೈ ಇಂಗ್ರೀಡಿಯೆಂಟ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕಂಟೈನರ್ ಅಲ್ಲಿ ಮ್ಯಾಂಗೋಸ್ ಹಾಕೊಂಡಿದ್ದೀನಲ್ವಾ, ಇದಕ್ಕೆ ನಾನು ಇದನ್ನ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೊತಾ ಇರೋದು ನಾನು. ಕಲರು ಬರುತ್ತೆ, ಖಾರನೂ ಇರುತ್ತೆ ಅದಕ್ಕೋಸ್ಕರ. ನೆಕ್ಸ್ಟ್ ಸಾಲ್ಟು, ಇದು ಅಷ್ಟೇ ಹಿಮಾಲಯನ್ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀನಿ, ಅದನ್ನ ಹಾಕೊಂತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಇದು ಮಾಡ್ಕೊಂಡಿದ್ನಲ್ಲ, ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಸಾಸಿವೆ, ಜೀರಿಗೆ ಮತ್ತೆ ಮೆಂತ್ಯ, ಅದನ್ನ ಪುಡಿ ಮಾಡ್ಕೊಂಡಿದ್ದೀನಿ. ಆರದ್ಮೇಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದ್ರ ಜೊತೆಗೆ ಸೇರಿಸ್ಕೊಬಿಡ್ಬೇಕು. ಸೇರಿಸ್ಕೊಂಡಾದ್ಮೇಲೆ ಒಂದು ನೋಡಿ ಈ ಚಿಕ್ಕ ಸ್ಪೂನಲ್ಲಿ ನಾನು 3 ಸ್ಪೂನ್ ಹಿಂಗೆ ಹಾಕೊಂತಾ ಇದ್ದೀನಿ. ಅಂದ್ರೆ 1 ಟೀ ಸ್ಪೂನ್ ಆಗುವಷ್ಟು ಹಿಂಗೆ ಹಾಕೊಂತಾ ಇದ್ದೀನಿ. ಇವಾಗ ಇದಿಷ್ಟು ಆದ್ಮೇಲೆ ಇದಿಷ್ಟನ್ನ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಒಂದೇನ್ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ ನಾವ್ ಏನೇ ಯೂಸ್ ಮಾಡ್ತೀವಲ್ವಾ ಅದೆಲ್ಲದು ನೀರಿನಂಶ ಇರಬಾರ್ದು. ಎಲ್ಲದು ಡ್ರೈ ಆಗಿ ಅಂದ್ರೆ ಒಂದು ಬಟ್ಟೆನಲ್ಲಿ ಒರೆಸಿ ನೀಟಾಗಿ ಡ್ರೈ ಮಾಡಿ ಇಟ್ಕೋಬೇಕು. ಯಾವ್ದ್ರಲ್ಲೂ ನೀರಿನಂಶ ಇರಬಾರ್ದು, ಇಲ್ಲ ಅಂದ್ರೆ ತುಂಬಾ ದಿನ ಇಡೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಇವಾಗ ಎಣ್ಣೆನ ಹಾಕೊಂಡು ಅಂದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಂತೀನಿ. ನೋಡಿ ಸ್ವಲ್ಪ ಹಾಕೊಂಡು ಇವಾಗ ನಾವ್ ಯಾವುದೇ ಇದನ್ನು ಸ್ಪ್ಯಾಚುಲಾ ಯೂಸ್ ಮಾಡಿದ್ರು ಅಷ್ಟೇನೆ ಅದು ಡ್ರೈ ಇರಬೇಕು. ಇವಾಗ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 3 ದಿನ ಲಿಡ್ನ ಕ್ಲೋಸ್ ಮಾಡಿ ಹೊರಗಡೆನೆ ಇಟ್ಕೋಬೇಕು. ಹೊರಗಡೆ ಇಟ್ಟಾಗ ಏನಾಗುತ್ತೆ, ನೀರಿನಂಶ ಎಲ್ಲ ಬಿಟ್ಕೊಂಡು ಇದು ಗ್ರೇವಿ ತರ ಆಗ್ಬಿಡುತ್ತೆ. ಆದ್ಮೇಲೆ ಅದನ್ನ ನೀಟಾಗಿ ಒಂದು ಏರ್ ಟೈಟ್ ಕಂಟೈನರ್ ಯಾವ್ದಾದ್ರು ಒಂದು ಗ್ಲಾಸ್ ಬಾಟಲ್ ಅಲ್ಲೋ ಯಾವ್ದ್ರಲ್ಲಾರು ಎತ್ತಿ ಫ್ರಿಜ್ ಅಲ್ಲಿ ಇಟ್ಕೊಬಿಟ್ರೆ ನಿಮ್ಗೆ ಆರಾಮಾಗಿ 1 ವರ್ಷ ತನಕ ಯೂಸ್ ಮಾಡ್ಕೊಬಹುದು. ನಿಮ್ಗೆ ನನ್ನೆಲ್ಲ ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.